श्रीराम समर्थ. शुकासारिखे पूर्ण वैराग्य जाचे, वसिष्ठापरी ज्ञान योगेश्वराचे, कवी वाल्मिका सारिखा मान्य ऐसा, नमस्कार माझा सद्गुरू श्री रामदास. विदेहापरी चालवूनी प्रपंच, मुमुक्षु जनालागी अध्यात्म चर्चा, करोनी बहुलोक जे मेळवीती, नमस्कार त्या ब्रह्मचैतन्य मूर्ती. सद्गुरुनाथ महाराज की जय. जय जय रघुवीर समर्थ. श्रीराम समर्थ. श्लोक 156. म्हणे जाणता तो जनी मूर्ख पाहे, अतर्काशी तर्की असा कोण आहे. जनी मीपणे पाहता पाववेना, तया रक्षिता वेगळे राहवेना. भावार्थ. ನಾನು ಪರಮಾತ್ಮನನ್ನು ತಿಳಿದುಕೊಂಡಿರುತ್ತೇನೆಂದು ಅನ್ನುವವನು ನಿಶ್ಚಿತವಾಗಿಯೂ ಮೂರ್ಖನಾಗಿರುತ್ತಾನೆ. ತರ್ಕಾತೀತವಾದ ಸದ್ವಸ್ತುವನ್ನು ತರ್ಕದಿಂದ ಯಾರಿಗೂ ತಿಳಿದುಕೊಳ್ಳಲಿಕ್ಕಾಗುವುದಿಲ್ಲ. ಅಹಂಭಾವದಿಂದ ನೋಡಲು ಹೋದರೆ ಪರಮಾತ್ಮನನ್ನು ನೋಡಲು ಆಗುವುದಿಲ್ಲ. ಅವನನ್ನು ನಿಜವಾಗಿಯೂ ನೋಡುವವನು ಅವನಿಗಿಂತ ಬೇರೆಯಾಗಿ ಇರಲಾರನು. ವಿವರಣೆ. ಮನುಷ್ಯನು ಸಂಪಾದಿಸುವ ಜ್ಞಾನದಲ್ಲಿ 2 ಪ್ರಕಾರವಿರುತ್ತದೆ. ನಾನು ದ್ರಷ್ಟ ಎಂಬ ಭಾವದಿಂದ ಅಥವಾ ಜ್ಞಾತ ಎಂಬ ಭಾವದಿಂದ ಬೇರೆಯಾಗಿದ್ದು ದೃಶ್ಯದ ಜ್ಞಾನ ಮಾಡಿಕೊಳ್ಳುವುದು ಒಂದು ಪ್ರಕಾರವಾದರೆ, ದ್ರಷ್ಟ ಅಥವಾ ಜ್ಞಾತ ದೃಶ್ಯದೊಂದಿಗೆ ಅಥವಾ ಜ್ಞೇಯದೊಂದಿಗೆ ತದಾಕಾರನಾಗಿ ಅದರ ಜ್ಞಾನ ಮಾಡಿಕೊಳ್ಳುವುದು ಇನ್ನೊಂದು ಪ್ರಕಾರವಾಗಿರುತ್ತದೆ. ಸ್ಥಳಕಾಲಗಳಿಂದ ಮರ್ಯಾದಿತವಾದ ವಸ್ತುವನ್ನು ಬೇರೆತನದಿಂದ ನೋಡಲು ಬರುತ್ತದೆ. ಅದರ ಜ್ಞಾನವು ಬೇರೆತನದಿಂದಾಗಲು ಶಕ್ಯವಿರುತ್ತದೆ. ಆದರೆ ಸ್ಥಳಕಾಲಗಳ ಆಚೆಗೆ ಇರುವ ಸರ್ವವ್ಯಾಪಿ ವಸ್ತುವನ್ನು ಬೇರೆತನ ಭಾವದಿಂದ ನೋಡಲು ಬರುವುದಿಲ್ಲ. ಅದರ ಜ್ಞಾನವಾಗುವುದಕ್ಕಾಗಿ ಅದರೊಂದಿಗೆ ಸಮರಸವಾಗಬೇಕಾಗುತ್ತದೆ. ಸಂಪೂರ್ಣ ದೃಶ್ಯ ವಿಶ್ವವು ಸ್ಥಳ ಕಾಲಗಳನ್ನು ಅನುಸರಿಸಿ ವ್ಯವಹರಿಸುತ್ತದೆ. ನಾವು ಆ ವಿಶ್ವದಲ್ಲಿ ಜನ್ಮ ತಾಳುತ್ತೇವೆ. ನಮ್ಮ ಶರೀರ, ಮನಸ್ಸು ಹಾಗೂ ಬುದ್ಧಿ ಸ್ಥಳಕಾಲಗಳ ಚೌಕಟ್ಟಿನಲ್ಲಿ ಕಾರ್ಯ ಮಾಡುತ್ತದೆ. ಸದ್ವಸ್ತು ಸ್ಥಳಕಾಲಗಳ ಚೌಕಟ್ಟಿನ ಆಚೆಗೆ ಇರುತ್ತದೆ. ಆದ್ದರಿಂದ ನಮ್ಮ ಬುದ್ಧಿಯಿಂದ ಸದ್ವಸ್ತುವಿನ ಜ್ಞಾನವಾಗಲು ಶಕ್ಯವಿಲ್ಲ. ದೃಶ್ಯದ ಜ್ಞಾನದಲ್ಲಿ ನಾನು ವಸ್ತುವನ್ನು ತಿಳಿಯುತ್ತೇನೆ ಎಂಬ ಅಹಂಭಾವದ ಆವಿರ್ಭಾವವಿರುತ್ತದೆ. ಪರಮಾತ್ಮ ವಸ್ತುವಿನ ಜ್ಞಾನದಲ್ಲಿ ಅದು ಸಂಪೂರ್ಣವಾಗಿ ಇಲ್ಲದಂತೆ ಆಗಬೇಕಾಗುತ್ತದೆ. ಪರಮಾತ್ಮನು ಜ್ಞಾನಸ್ವರೂಪನಾಗಿರುವುದರಿಂದ ಆ ಜ್ಞಾನದ ಸಾಕ್ಷಾತ್ಕಾರವಾಗುವುದಕ್ಕಾಗಿ ಜ್ಞಾತೃತ್ವ ಭಾವವು ಜ್ಞೇಯದೊಂದಿಗೆ ಜ್ಞಾನದಲ್ಲಿ ವಿಲೀನವಾಗಬೇಕಾಗುತ್ತದೆ. ನನಗೆ ಅದು ತಿಳಿದಿರುತ್ತದೆ ಎಂದು ಅನ್ನುವವನು ತನಗರಿಯದಂತೆ ಅದಕ್ಕಿಂತಲೂ ಬೇರೆಯಾಗಿರುತ್ತಾನೆ. ಬೇರೆತನವೆಂದರೆ ಅಹಂಭಾವವಾಗಿರುತ್ತದೆ. ಅಹಂಭಾವವು ಭ್ರಮೆಯ ಲಕ್ಷಣವಾದ್ದರಿಂದ
ಅದರಲ್ಲಿ ಶುದ್ಧ ಜ್ಞಾನವಿರುವುದು ಶಕ್ಯವಿಲ್ಲ. ಶ್ರೀರಾಮ ಸಮರ್ಥ. ಶ್ಲೋಕ 157. ಬಹುಶಾಸ್ತ್ರ ಧುಂಡಾಳಿತ ವಾಡ ಆಹೆ, ಜಯಾ ನಿಶ್ಚಯೋ ಏಕ ತೋಹೀನ ಸಾಹೆ, ಮತಿ ಭಾಂಡತಿ ಶಾಸ್ತ್ರಬೋಧೆ ವಿರೋಧೆ, ಗತಿ ಕುಂಠತಿ ಜ್ಞಾನಬೋಧೆ ಪ್ರಬೋಧೆ. ಮಾನವೀಯ ಜ್ಞಾನಶಾಖೆಯ ವಿಸ್ತಾರವು ಅತ್ಯಂತ ದೊಡ್ಡದಾಗಿರುತ್ತದೆ. ಅಲ್ಲದೆ ಅವುಗಳಲ್ಲಿ ಪರಸ್ಪರ ಏಕಾಭಿಪ್ರಾಯವಿರುವುದಿಲ್ಲ. ಶಾಸ್ತ್ರಜ್ಞಾನಿಗಳು ಪರಸ್ಪರರಲ್ಲಿಯ ವಿರೋಧದಿಂದ ಮತಾಂತರಗಳ ಆಗ್ರಹದಿಂದ ಜಗಳಾಡುತ್ತಾರೆ. ಇಂಥ ಅನೇಕ ಶಾಸ್ತ್ರಜ್ಞಾನಿಗಳಲ್ಲಿ ಕ್ವಚಿತ್ತಾಗಿ ಯಾರಿಗೋ ಒಬ್ಬರಿಗೆ ಪರಮಾತ್ಮ ಜ್ಞಾನದ ಪ್ರಕಾರ ಪ್ರಾಪ್ತವಾಗುತ್ತದೆ. ಅದರಿಂದ ಜಾಗೃತನಾಗಿ ಅವನು ತನ್ನ ಬುದ್ಧಿಯನ್ನು ಬದಿಗೆ ಸರಿಸಿಕೊಳ್ಳುತ್ತಾನೆ. ವಿವರಣೆ 1. ಯಾವುದೇ ಸುಸಂಸ್ಕೃತ ಮಾನವ ಸಮಾಜದಲ್ಲಿ ಅನೇಕ ಜ್ಞಾನಶಾಖೆಗಳ ವಿಸ್ತಾರವು ನಡೆದೇ ಇರುತ್ತದೆ. ಆ ಎಲ್ಲ ಶಾಖೆಗಳ ಸಾಂಗೋಪಾಂಗ ಅಭ್ಯಾಸ ಮಾಡುವುದು ಸಾಮಾನ್ಯವಾಗಿ ಅಶಕ್ಯವಾಗಿರುತ್ತದೆ. ಅಲ್ಲದೆ ಭಿನ್ನ ಜ್ಞಾನ ಶಾಖೆಗಳು ಪರಸ್ಪರರಲ್ಲಿ ಏಕಾಭಿಪ್ರಾಯ ಹೊಂದಿರುವುದಿಲ್ಲ. ಇಷ್ಟೇ ಅಲ್ಲದೆ ತತ್ವಜ್ಞಾನದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಮತಾಂತರಗಳು ಕಂಡುಬರುತ್ತವೆ. ಒಬ್ಬ ಬ್ರಹ್ಮ ಜಿಜ್ಞಾಸು ಆತ್ಮದರ್ಶನಕ್ಕಾಗಿ ವೇದಾಂತ ಗ್ರಂಥಗಳನ್ನು ತೊಡಗಿದನೆಂದರೆ ಪ್ರತಿಯೊಂದು ಗ್ರಂಥವು ತನ್ನದೇ ಆದ ಬೇರೆ ಅಭಿಪ್ರಾಯವನ್ನು ಪ್ರತಿಪಾದಿಸುತ್ತದೆಂದು ಕಂಡುಬರುತ್ತದೆ. ಈ ಮತಭೇದವು ಇಷ್ಟಕ್ಕೆ ನಿಂತಿದ್ದರೂ ಅಭ್ಯಂತರವಿಲ್ಲ. ಆದರೆ ಪ್ರತಿಯೊಬ್ಬ ಗ್ರಂಥಕಾರನು ತನ್ನ ಮತದ ಸತ್ಯತೆಯನ್ನು ಪ್ರಸ್ಥಾಪಿತಗೊಳಿಸುವುದಕ್ಕಾಗಿ ವಿರೋಧಿ ಮತಗಳ ಖಂಡನೆ ಮಾಡುತ್ತಾನೆ. ಮತಗಳ ಖಂಡನೆ ಮಂಡನೆ ಅಂದರೆ ಬುದ್ಧಿಯ ಅಂತಸ್ತಿನಲ್ಲಿ ಶಾಸ್ತ್ರೀಯ ಶಬ್ದಗಳನ್ನು ಪ್ರಯೋಗಿಸಿ ಜಗಳಾಡುವುದಾಗಿರುತ್ತದೆ. 2. ಆದ್ದರಿಂದ ಶಾಸ್ತ್ರೀ ಪಂಡಿತರಲ್ಲಿ ಯಾರೋ ಒಬ್ಬರು ಸಾಧುಗಳಾಗುತ್ತಾರೆ. ಬುದ್ಧಿಯಿಂದ ಸದ್ವಸ್ತುವಿನ ಖಂಡನೆ ಮಂಡನೆ ಮಾಡುವುದಕ್ಕಿಂತ ಆ ಬುದ್ಧಿಯನ್ನು ಬದಿಗಿಟ್ಟು ನಿಜವಾದ ಜಿಜ್ಞಾಸು ಸದ್ವಸ್ತುವಿನ ಮನನ ನಿಧಿಧ್ಯಾಸನ ಮಾಡುತ್ತಾನೆ. ಅವನು ಬುದ್ಧಿಯಿಂದ ಸಂಪಾದಿಸಿದ ಜ್ಞಾನವನ್ನು ಮರೆಯುತ್ತಾನೆ. ಆದ್ದರಿಂದ ಉಳಿದೆಲ್ಲ ಪಾರ್ಶ್ವಭೂಮಿಯು ಸಿದ್ಧವಾಗುವುದಕ್ಕೆ ಅವನ ಅಂತಃಕರಣದಲ್ಲಿ ಜ್ಞಾನೋದಯವಾಗುವುದಕ್ಕೆ ವಿಳಂಬವಾಗುವುದಿಲ್ಲ. ಶ್ರೀರಾಮ ಸಮರ್ಥ. ಶ್ಲೋಕ 158. ಶ್ರುತಿನ್ಯಾಯ ಮೀಮಾಂಸಕೆ ತರ್ಕಶಾಸ್ತ್ರೇ ಸ್ಮೃತಿ ವೇದ ವೇದಾಂತ ವಾಕ್ಯೇ ವಿಚಿತ್ರೇ ಸ್ವೇ ಶೇಷ ಮೌನಾವಲ ಸ್ಥಿರ ಪಾಹೆ ಮನಾ ಸರ್ವದಾಣೀವ ಸಾಂಡೂಲ ರಾಹೇ. 4 ವೇದ, ನ್ಯಾಯದರ್ಶನ, ಬೇರೆ ಬೇರೆ ಮೀಮಾಂಸೆ, ತರ್ಕಶಾಸ್ತ್ರ ಅಥವಾ ಪ್ರಮಾಣಶಾಸ್ತ್ರ, ಅನೇಕ ಸ್ಮೃತಿ, ಅನೇಕ ಪ್ರಕಾರದ ವೇದಾಂತ ಗ್ರಂಥ ಮುಂತಾದ ಶಾಸ್ತ್ರಗ್ರಂಥಗಳು ಅಪಾರವಾಗಿರುತ್ತವೆ. ಸ್ವತಃ ಶೇಷನೂ ಕೂಡ ಹೇಳುವುದನ್ನು ನಿಲ್ಲಿಸಿ ಮೌನ ಧರಿಸುತ್ತಾನೆ ಹಾಗೂ ಸುಮ್ಮನೆ ಕುಳಿತಿರುತ್ತಾನೆ. ಆದ್ದರಿಂದ ಹೇ ಮನಸ್ಸೇ, ಸ್ವತಃದ ಜ್ಞಾನದ ಅಭಿಮಾನ ದೂರ ಸರಿಸಿ ಸದ್ವಸ್ತುವನ್ನು ನೋಡುವ ಅಪೇಕ್ಷೆ ಮಾಡು. ವಿವರಣೆ. 17ನೇ ಶತಮಾನದಲ್ಲಿ ಶಾಸ್ತ್ರೀ ಪಂಡಿತರಲ್ಲಿ
ಯಾವ ಲೋಕಪ್ರಿಯ ಸಂಸ್ಕೃತ ವಾಂಗ್ಮಯವಿದ್ದಿತೋ ಶ್ರೀ ಸಮರ್ಥರು ಇಲ್ಲಿ ಅದರ ಸಹಜವಾದ ಉಲ್ಲೇಖ ಮಾಡಿರುತ್ತಾರೆ. ನ್ಯಾಯಶಾಸ್ತ್ರವನ್ನು ಕುರಿತು ಹಾಗೂ ವೇದಾಂತ ಶಾಸ್ತ್ರವನ್ನು ಕುರಿತು ಬೇರೆ ಬೇರೆ ಕಠಿಣ ಗ್ರಂಥಗಳನ್ನು ಅಭ್ಯಾಸ ಮಾಡಿ ವಾದಪಟುತ್ವ ಸಂಪಾದಿಸುವುದು ಹಾಗೂ ವಾದ ವಿವಾದ ಮಾಡುತ್ತಾ ದೇಶ ಸಂಚಾರ ಮಾಡುವುದು ಆ ಕಾಲದ ಪಂಡಿತರ ಅಭಿರುಚಿಯ ಜೀವನ ಕ್ರಮವಾಗಿದ್ದಿತು. ಶಾಸ್ತ್ರವನ್ನು ಕಲಿತ ಈ ಮಹಾಪಂಡಿತರು ವೇದಾಂತ ಶಾಸ್ತ್ರಗಳಲ್ಲಿ ಏನಾದರೂ ಹೊಸದನ್ನು ತುಂಬುತ್ತಿದ್ದರೆಂದೇನೂ ಇಲ್ಲ. ಶುಷ್ಕವಾದ ಹಾಗೂ ಪಾಂಡಿತ್ಯ ಪ್ರದರ್ಶನದ ಹೊರತು ಅವರಿಗೆ ಬೇರೆ ಧ್ಯೇಯವಿರಲಿಲ್ಲ. ಆ ಕಾಲದ ವಿದ್ವತ್ತು ತುಂಬಿದ ನೀರಿನಂತೆ ಇದ್ದಿತು. ಅದರಲ್ಲಿಯ ಸೃಜನ ಶಕ್ತಿಯು ಲೋಪವಾಗಿದ್ದಿತು. ಇಂಥ ಕೊಳೆಯುತ್ತ ಹೊರಟ ವಿದ್ವತ್ತಿನ ವಿಷಯದಲ್ಲಿ ಸಂತರಿಗೆ ಅಭಿರುಚಿ ಇರಲಿಲ್ಲ. 2. ಶ್ರೀ ಸಮರ್ಥರ ಅಭಿಪ್ರಾಯವೇನೆಂದರೆ, ಒಬ್ಬ ಮನುಷ್ಯನು ಎಲ್ಲ ವೇದಾಂತ ವಾಂಗ್ಮಯವನ್ನು ಓದಿ ಸದ್ವಸ್ತುವಿನ ಜ್ಞಾನ ಮಾಡಿಕೊಳ್ಳುವುದನ್ನು ನಿಶ್ಚಯಿಸಿದನೆಂದು ತಿಳಿಯಿರಿ. ವೇದಾಂತದ ಉತ್ತಮ ಅಭ್ಯಾಸವಾದ ಮೇಲೆ ಆ ಮನುಷ್ಯನಿಗೆ ಸದ್ವಸ್ತುವಿನ ಉತ್ತಮ ಶಬ್ದ ಜ್ಞಾನವಾಗುವುದು. ಅದರ ಬಲದ ಮೇಲೆ ಅವನು ಅದರ ಉತ್ತಮ ವರ್ಣನೆ ಮಾಡಬಲ್ಲನು. ಆದರೆ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಮಾತನಾಡುವ ಶೇಷನು ಯಾವ ವಿಷಯದಲ್ಲಿ ಪರಾಭವ ಹೊಂದಿ ಸುಮ್ಮನೆ ಕುಳಿತಿರುವನೋ ಅದರಲ್ಲಿ ಮನುಷ್ಯನು ಪರಾಭವ ಹೊಂದುವುದರಲ್ಲಿ ಆಶ್ಚರ್ಯವಿಲ್ಲ. 3. ಸದ್ವಸ್ತುವಿನ ಜ್ಞಾನವಾಗುವುದಕ್ಕಾಗಿ ಆತ್ಮಬುದ್ಧಿ ಬೇಕಾಗುತ್ತದೆ. ಅದರಲ್ಲಿ ದೇಹಬುದ್ಧಿಯ ಜ್ಞಾನವು ವ್ಯರ್ಥವಾಗುತ್ತದೆ. ಶಬ್ದಜ್ಞಾನವು ದೇಹಬುದ್ಧಿಯ ಜ್ಞಾನವಾಗಿರುವುದರಿಂದ ಅದನ್ನು ಬದಿಗೆ ಸರಿಸಿಯೇ ಸದ್ವಸ್ತುವಿನ ಪರಿಚಯ ಮಾಡಿಕೊಳ್ಳಬೇಕಾಗುತ್ತದೆ. ಅಹಂತಾ ಗುಣೇ ಸರ್ವಹಿ ದುಃಖ ಹೋತೆ. ಶ್ರೀರಾಮ ಸಮರ್ಥ ಶ್ಲೋಕ 159. जिणे मक्षिका भक्षिली जाणीवेची तया भोजनाची रुची प्राप्त कैची. अहम भावजा मानसीचा विरेना तया ज्ञान हे अन्न पोटी जिरेना. ವಿವರಣೆ. ಮನುಷ್ಯನ ಅಹಂಕಾರ ದೂರವಾಗದವರೆಗೆ ಅವನಿಗೆ ಆತ್ಮಜ್ಞಾನವನ್ನು ರಕ್ತಗತ ಮಾಡಿಕೊಳ್ಳಲಿಕ್ಕಾಗುವುದಿಲ್ಲ ಎಂಬುದನ್ನು ತಿಳಿಸಿ ಹೇಳುವುದಕ್ಕಾಗಿಯೇ ಶ್ರೀ ಸಮರ್ಥರು ಇಲ್ಲಿ ಒಂದು ದೃಷ್ಟಾಂತ ಹೇಳಿರುತ್ತಾರೆ. ಒಬ್ಬ ಮನುಷ್ಯನು ಹೊಟ್ಟೆ ತುಂಬ ಉತ್ತಮ ಅನ್ನವನ್ನು ಉಂಡಿರುತ್ತಾನೆ. ಆದರೆ ಉಣ್ಣುವಾಗ ತಪ್ಪಿ ಒಂದು ತುತ್ತಿನಲ್ಲಿ ನೊಣವು ಹೋಗಿ ಅದು ಅವನ ಹೊಟ್ಟೆಯಲ್ಲಿಯ ಎಲ್ಲ ಅನ್ನವನ್ನು ಹೊರಗೆ ಹಾಕಿಬಿಡುವುದು. ಅಂದರೆ ಅವನು ಉಂಡದ್ದೆಲ್ಲವನ್ನು ಕಾರಿಕೊಳ್ಳುವನು. ಅದರಿಂದ ಆ ಅನ್ನವು ಉಣ್ಣುವವನ ಹೊಟ್ಟೆಗೆ ಹತ್ತುವುದಿಲ್ಲ. ಅದರಂತೆ ಸದ್ವಸ್ತುವಿನ ಜ್ಞಾನವು ಉತ್ತಮ ಅನ್ನವಿದ್ದಂತೆ, ತಿಳುವಳಿಕೆಯ ಜ್ಞಾನದ ಅಭಿಮಾನವು ನೊಣವಿದ್ದಂತೆ. ಅಭಿಮಾನವೆಂಬ ನೊಣವು ಆತ್ಮಜ್ಞಾನವೆಂಬ ಅನ್ನವನ್ನು ಮನಸ್ಸಿನಲ್ಲಿ ನಿಲ್ಲಗೊಡುವುದಿಲ್ಲ. ಆತ್ಮಜ್ಞಾನವು ಆ ಅಹಂಕಾರದಿಂದ ಆತ್ಮಗತವಾಗುವುದಿಲ್ಲ, ಅಂದರೆ ಪಚನವಾಗುವುದಿಲ್ಲ. ಆತ್ಮಗತವಾಗದಿರುವ ಆತ್ಮಜ್ಞಾನವು ಎರಡನೆಯವರಿಗೆ ಉಪದೇಶ ಮಾಡುವ ನಿಮಿತ್ತದಿಂದ ಕಾರಿಕೆಯಂತೆ, ಅಂದರೆ ವಾಂತಿಯಂತೆ ಹೊರಗೆ ಬರುತ್ತದೆ. ಅಂತಃಕರಣದಲ್ಲಿ ಅಹಂಕಾರವು ರಾಜ್ಯವಾಳುತ್ತಿರುವವರೆಗೆ ಆ ಅಂತಃಕರಣದಲ್ಲಿ ಆತ್ಮಜ್ಞಾನವು ಸ್ಥಿರವಾಗುವುದಿಲ್ಲ. ಅಹಂಕಾರವು ಅಜ್ಞಾನದ ಪ್ರಧಾನ ಲಕ್ಷಣವಾಗಿರುವುದರಿಂದ ಹೀಗೆ ಆಗುತ್ತದೆ. 2.
ಉಳಿದ ಜ್ಞಾನ ಹಾಗೂ ಆತ್ಮಜ್ಞಾನದಲ್ಲಿರುವ ವ್ಯತ್ಯಾಸವೇನೆಂದರೆ ಉಳಿದ ಎಲ್ಲ ಪ್ರಕಾರದ ಜ್ಞಾನದಲ್ಲಿ ಜ್ಞಾತ ಅಹಂಭಾವದಿಂದ ಅಥವಾ ತಿಳುವಳಿಕೆಯ ಭಾವದಿಂದ ಜ್ಞೇಯಕ್ಕಿಂತಲೂ ಭಿನ್ನನಾಗಿರುತ್ತಾನೆ. ಆದರೆ ಆತ್ಮಜ್ಞಾನದಲ್ಲಿ ಜ್ಞಾತ ಜ್ಞೇಯದೊಂದಿಗೆ ತಾದಾತ್ಮ್ಯನಾಗುವುದರಲ್ಲಿ ಮುಖ್ಯ ಅಡ್ಡಿಯನ್ನುಂಟು ಮಾಡುವುದೆಂದರೆ ಅಹಂಕಾರವಾಗಿರುತ್ತದೆ. ಬೇರೆತನವನ್ನು ಸ್ಥಿರವಾಗಿ ಇಡುವುದೇ ಮೂಲತಃ ಅಹಂಕಾರದ ಕಾರ್ಯವಾಗಿರುತ್ತದೆ. ಆದ್ದರಿಂದ ಅಹಂಕಾರವು ಆತ್ಮಜ್ಞಾನದ ಮಾರ್ಗದಲ್ಲಿ ಬಹಳ ದೊಡ್ಡ ಬಂಡೆಗಲ್ಲು ಎಂದು ತಿಳಿಯಬೇಕು. ಶ್ರೀರಾಮ ಸಮರ್ಥ ಶ್ಲೋಕ 160. ನಕೋರೇ ಮನಾವಾದ ಖೇದಕಾರಿ, ನಕೋರೇ ಮನಾಭೇದ ನಾನಾ ವಿಕಾರಿ, ನಕೋರೇ ಮನ ಶೀಕವು ಪೂಢಿರಾಸಿ, ಅಹಂಭಾವ ಜೋ ರಾಹಿಲ ತೂಜಪಾಸಿ. ವಿವರಣೆ: ವಾಸ್ತವಿಕವಾಗಿ ವಾದವು ಬುದ್ಧಿಯ ಆಟವಾಗಿರುತ್ತದೆ. ಸತ್ಯ ಶೋಧನೆಯು ಅದರ ಮೂಲ ಉದ್ದೇಶವಾಗಿರುತ್ತದೆ. ಆದರೆ ಇಬ್ಬರು ಅಹಂಕಾರಿ ಮನುಷ್ಯರು ವಾದ ಹಾಕುವಾಗ ಸತ್ಯ ಶೋಧನದ ಮೂಲ ಉದ್ದೇಶವು ಬದಿಗೆ ಉಳಿದು ಒಬ್ಬರು ಇನ್ನೊಬ್ಬರನ್ನು ಕುಂಠಿತಗೊಳಿಸುವ ಕಡೆಗೆ ವಾದ ಹಾಕುವುದರ ಲಕ್ಷ್ಯವು ಕೇಂದ್ರಿತವಾಗುತ್ತದೆ. ಇದರಲ್ಲಿಂದ ಸ್ವಾಭಾವಿಕವಾಗಿ ಅಪ್ರಿಯತೆ ನಿರ್ಮಾಣವಾಗುತ್ತದೆ. 2. ನಾನು ಏನಾದರೂ ವಿಶೇಷನಾಗಿರುತ್ತೇನೆ ಎಂಬ ಭಾವನೆಯು ಅಹಂಕಾರದ ಹೊಟ್ಟೆಯಲ್ಲಿ ಇರುತ್ತದೆ. ನನ್ನದು ಹಾಗೆ ಇರುತ್ತದೆ, ನನ್ನದು ಹೀಗೆ ಇರುತ್ತದೆ ಎಂಬ ವೃತ್ತಿಯಿಂದ ಅಭಿಮಾನಿ ಮನುಷ್ಯನು ವರ್ತಿಸುತ್ತಾನೆ. ಆದ್ದರಿಂದ ಅವನು ಯಾರೊಂದಿಗೂ ಸಮರಸನಾಗಲು ಶಕ್ಯವಿಲ್ಲ. ಅವನು ತನ್ನ ಸುತ್ತಲೂ ಇರುವ ಪ್ರತಿಯೊಬ್ಬ ಮನುಷ್ಯನಿಂದ ಮಾನಸಿಕವಾಗಿ ದೂರವೇ ಇರುತ್ತಾನೆ. ಆದ್ದರಿಂದ ಅವನ ಜೀವನದಲ್ಲಿ ಯಾರ ವಿಷಯದಲ್ಲಿಯೂ ಸದ್ಭಾವ ಉಂಟಾಗುವುದು ಕಠಿಣವಾಗಿರುತ್ತದೆ. 3. ಆದ್ದರಿಂದ ಶ್ರೀ ಸಮರ್ಥರು ಮನಸ್ಸಿಗೆ ತಿಳಿಸಿ ಹೇಳುವುದೇನೆಂದರೆ, ಯಾವ ಅಹಂಭಾವದಿಂದ ತನಗೇ ಸಮಾಧಾನ ಸಿಗುವುದಿಲ್ಲವೋ ಆ ಅಹಂಭಾವದಿಂದ ಸುತ್ತಮುತ್ತಲಿನ ಜನರಿಗೆ ತಿಳಿಸಿ ಹೇಳದಿರುವುದೇ ಉತ್ತಮ. ಶ್ರೀರಾಮ ಸಮರ್ಥ ಶ್ಲೋಕ 161. ಅಹಂತಾ ಗುಣೆ ಸರ್ವಹಿ ದುಃಖ ಹೋತೆ, ಮುಖೇ ಬೋಲಿಲೆ ಜ್ಞಾನತೆ ವ್ಯರ್ಥದಾತೆ, ಸುಖಿ ರಾಹತ ಸರ್ವಹಿ ಸುಖ ಹೇ, ಅಹಂತಾ ತುझी ತೂ ಚಿಪಾಹೇ. ಅಹಂಭಾವವು ಭಾವಾರ್ಥ. ಅಹಂಭಾವವು ಎಲ್ಲ ದುಃಖಗಳ ಮೂಲದಲ್ಲಿ ಇರುತ್ತದೆ. ಅಹಂಭಾವ ಸಂಪನ್ನ ಮನುಷ್ಯನು ಮಾಡಿದ ಜ್ಞಾನದ ಉಪದೇಶವು ವ್ಯರ್ಥವಾಗಿ ಹೋಗುತ್ತದೆ. ಅಹಂಭಾವವನ್ನು ದೂರ ಸರಿಸಿ ಸುಖಿಯಾದವನಿಗೆ ಜೀವನದಲ್ಲಿ ಸುಖವೇ ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ಹೇ ಮನಸ್ಸೇ, ನೀನೇ ನಿನ್ನ ಅಹಂಭಾವವನ್ನು ಶೋಧಿಸಿ ತೆಗೆ. ವಿವರಣೆ: ಅಹಂಭಾವವು ಭೇದವನ್ನು ನಿರ್ಮಾಣ ಮಾಡುತ್ತದೆ. ಭೇದದಿಂದ ಭಯ ನಿರ್ಮಾಣವಾಗುತ್ತದೆ. ಭಯವು ಚಿಂತೆಯನ್ನು ಹುಟ್ಟಿಸುತ್ತದೆ. ಚಿಂತೆಯಲ್ಲಿಂದಲೇ ಜೀವನದಲ್ಲಿ ಎಲ್ಲ ದುಃಖಗಳು ಪ್ರಕಟವಾಗುತ್ತವೆ. ಆದ್ದರಿಂದ ಅಹಂಭಾವವು ಸರ್ವ ದುಃಖಗಳ ಮೂಲವೆಂದು ತಿಳಿದಿರುತ್ತಾರೆ. 2. ಜ್ಞಾನವು ಅನಂತವಾಗಿರುವುದರಿಂದ ಜ್ಞಾನಿ ಮನುಷ್ಯನು ಜ್ಞಾನದಿಂದ ತುಂಬಿ ಹೋಗಿರುತ್ತಾನೆ. ಅದರಿಂದ ಅವನು ನಮ್ರನಾಗುತ್ತಾನೆ. ಅವನ ಮಾತು ಆ ನಮ್ರತೆಯ ಮೂಲಕ ವ್ಯಕ್ತವಾಗುವುದರಿಂದ ಕೇಳುವವರ ಮನಸ್ಸಿನ ಮೇಲೆ ಉತ್ತಮ ಪ್ರಭಾವವನ್ನುಂಟು ಮಾಡುತ್ತದೆ. ಆದರೆ ಮನಸ್ಸಿನಲ್ಲಿ ಅಹಂಭಾವವಿದ್ದರೆ ಮನುಷ್ಯನಿಗೆ ಜ್ಞಾನದ ಅನಂತತನ ಹಾಗೂ ಅಂತರಂಗ ತಿಳಿಯುವುದಿಲ್ಲ. ಇಂಥ ಮನುಷ್ಯನು ದೊಡ್ಡ ಪಂಡಿತನಾಗಿರಬಲ್ಲನು ಅಥವಾ ದೊಡ್ಡ ವಕ್ತ ಆಗಿರಬಲ್ಲನು. ಆದರೆ ಅವನು ಹೇಳುವ ಜ್ಞಾನವು ಕೇಳುವವರ ಹೃದಯದಲ್ಲಿ ಪ್ರವೇಶಿಸುವುದಿಲ್ಲ. ಅದು ವ್ಯರ್ಥವಾಗಿ ಹೋಗುತ್ತದೆ. 3. ಅಹಂಭಾವವನ್ನು ಲೀನಗೊಳಿಸುವುದೇ
ಸುಖಿಯಾಗುವುದರ ಪ್ರಧಾನ ಉಪಾಯವಾಗಿರುತ್ತದೆ. ಅಹಂಭಾವವನ್ನು ಉಳಿಸಿ ಅನುಭವಿಸಲು ಪ್ರಾಪ್ತವಾದ ಸುಖವು ತಾತ್ಪೂರ್ತಿಕವಾಗಿರುತ್ತದೆ. ಆದರೆ ಅಹಂಭಾವವನ್ನು ವಿಲೀನಗೊಳಿಸಿದ ಮೇಲೆ ಪ್ರಾಪ್ತವಾಗುವ ಸುಖದ ಅನುಭವವು ದೀರ್ಘಕಾಲ ಉಳಿಯುವುದಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಅಂತರಂಗದಲ್ಲಿ ವಾಸ ಮಾಡಿದ ಅಹಂಭಾವವನ್ನು ಶೋಧಿಸಿ ತೆಗೆಯಬೇಕು, ಅನಂತರ ಅದನ್ನು ಇಲ್ಲದಂತೆ ಮಾಡಬೇಕು. ಶ್ರೀರಾಮ ಸಮರ್ಥ ಶ್ಲೋಕ 162. ಅಹಂತಾ ಗುಣೇ ನೀತಿ ಸಾಂಡೀ ವಿವೇಕಿ, ಅನೀತಿ ಬಳೆ ಶ್ಲಾಘ್ಯತಾ ಸರ್ವಲೋಕಿ, ಪರಿ ಅಂತರಿ ಸರ್ವಹಿ ಸಾಕ್ಷೇತೆ, ಪ್ರಮಾಣಾಂತರೇ ಬುದ್ಧಿ ಸಾಂಡೂನಿ ದಾತೆ. ಅಹಂಭಾವನೆಗೆ ವಶರಾಗಿ ವಿಚಾರವಂತ ಜನರು ನೀತಿಯ ಮಾರ್ಗ ಬಿಡುತ್ತಾರೆ. ಇಷ್ಟೇ ಅಲ್ಲದೆ ಅನೀತಿಯ ಬಲದ ಮೇಲೆ ಸಂಪೂರ್ಣ ಸಮಾಜದಲ್ಲಿ ಪ್ರಸಿದ್ಧರಾಗುತ್ತಾರೆ. ಜನರು ಅವರನ್ನು ವರ್ಣನೆ ಮಾಡಿದರೂ ಅವರ ಮನಸ್ಸು ಅವರು ನಿಜವಾಗಿ ಏನಿರುತ್ತಾರೆಂಬುದನ್ನು ಹೇಳುತ್ತಿರುತ್ತದೆ. ನೀತಿಯ ಮಾರ್ಗದಿಂದ ನಡೆಯಲು ಹೇಳುವವರು ಶಾಸ್ತ್ರಾಧಾರ ಬಿಡುವುದರಿಂದ ಅವರ ಬುದ್ಧಿಯು ಅನೀತಿ ಮಾರ್ಗದ ಕಡೆಗೆ ಹೋಗುತ್ತದೆ. ವಿವರಣೆ 1. ಯಾವುದೇ ಕಾಲದಲ್ಲಿ ಯಾವುದೇ ಸಮಾಜದಲ್ಲಿ ಭ್ರಷ್ಟಾಚಾರವು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಇದ್ದೇ ಇರುತ್ತದೆ. ಭ್ರಷ್ಟಾಚಾರಗೊಳಿಸುವ ಜನರು ತಮ್ಮನ್ನು ತಾವು ಹೀನರೆಂದು ತಿಳಿದುಕೊಂಡಿರುತ್ತಾರೆ. ಅಷ್ಟೇ ಅಲ್ಲದೆ ಸರ್ವಸಾಧಾರಣ ಸಮಾಜವು ಕೂಡ ಅವರನ್ನು ತುಚ್ಛವೆಂದೇ ಪರಿಗಣಿಸುತ್ತದೆ. ಆದರೆ ಅಹಂಕಾರವು ಬೆಳೆಯತೊಡಗಿದಾಗ ಸ್ವಾರ್ಥವು ಕೇಳಿ ಬರುತ್ತದೆ. ಸ್ವಾರ್ಥವು ಅತ್ಯಂತವಾಗಿ ಬೆಳೆಯಿತೆಂದರೆ ಸಮಾಜದಲ್ಲಿಯ ವಿಚಾರವಂತ ಜನರೂ ಕೂಡ ನೀತಿ ಭ್ರಷ್ಟರಾಗುತ್ತಾರೆ. ತಾವು ನೀತಿ ಭ್ರಷ್ಟರಾಗಿರುತ್ತೇವೆಂಬ ಅರಿವು ಇಟ್ಟುಕೊಂಡು ಮರ್ಯಾದೆಯಿಂದ ವರ್ತಿಸಿದರೆ ನಡೆಯುತ್ತದೆ. ಆದರೆ ಹೀಗೆ ಆಗುವುದಿಲ್ಲ. ಇದಕ್ಕೆ ವಿಪರೀತವಾಗಿ ಅವರು ಅನೀತಿಯ ಉನ್ಮತ್ತತೆಯಿಂದ ಸಮಾಜದಲ್ಲಿ ಮಾನ್ಯತೆ ಹೊಂದುತ್ತಾರೆ. ಸಮಾಜ ಜೀವನದಲ್ಲಿ ಈ ಕಾಲವು ಕಠಿಣವಾಗಿರುತ್ತದೆಂದು ತಿಳಿಯಬೇಕು. 2. ಮನುಷ್ಯನ ಮನಸ್ಸಿನ ಚಮತ್ಕಾರವೇನೆಂದರೆ ಮನುಷ್ಯನು ಅಹಂಕಾರ ಹಾಗೂ ಸ್ವಾರ್ಥಗಳ ನಾದಕ್ಕೆ ಬಿದ್ದು ಎಷ್ಟೇ ಅನೀತಿಯಿಂದ ವರ್ತಿಸಿದರೂ ಹಾಗೂ ಉತ್ತಮನೆಂದು ಮೆರೆಯಿಸಿಕೊಂಡರೂ ಅವನ ಮನಸ್ಸು ಅವನಿಗೆ ನಿಜವನ್ನೇ ಹೇಳುತ್ತಿರುತ್ತದೆ. ಮನುಷ್ಯನು ಜಗತ್ತನ್ನು ಮೋಸಗೊಳಿಸಬಲ್ಲನು, ಆದರೆ ತನ್ನ ಮನಸ್ಸನ್ನು ಹೇಗೆ ಮೋಸಗೊಳಿಸಬಲ್ಲನು? ಅವನ ಅಂತರಂಗದಲ್ಲಿಯ ಉತ್ತಮ ನಾನು ಎಂಬುದು ಅವನಿಗೆ ನೀತಿಶಾಸ್ತ್ರಗಳ ಪ್ರಮಾಣ ತೋರಿಸುತ್ತಿರುತ್ತದೆ. ಆದರೆ ಸ್ವಾರ್ಥದ ಬಲವು ಎಷ್ಟು ವಿಲಕ್ಷಣವಾಗಿರುತ್ತದೆಂದರೆ ಅವನ ಕೆಟ್ಟ ನಾನು ಎಂಬುದು ಆ ಎಲ್ಲ ಪ್ರಮಾಣಗಳನ್ನು ದೂರಗೊಳಿಸುತ್ತದೆ ಹಾಗೂ ಮನಸ್ಸಿಗೆ ಬಂದಂತೆ ವರ್ತಿಸುತ್ತದೆ. ಹೀಗೆ ಅನೀತಿಯ ಬಲದ ಮೇಲೆ ತಮ್ಮ ಮನಸ್ಸಿಗೆ ಬಂದಂತೆ ವರ್ತಿಸುವವರು ಸಮಾಜದಲ್ಲಿ ಬಹುಸಂಖ್ಯಾತರಾದರೆಂದರೆ ಸಜ್ಜನರಿಗೆ ಕಠಿಣ ಕಾಲ ಬಂದಂತಾಗುತ್ತದೆ. ಶ್ರೀರಾಮ ಸಮರ್ಥ ಉಪಾಸನೆಲಾ ಧೃತಾಲವಾವೆ, ಭೂದೇವ ಸಂತಾಸಿ ಸದಾಲವಾವೆ, ಸತ್ಕರ್ಮಯೋಗೇ ವಯಘಾಲವಾವೆ, ಸರ್ವಾಮುಖಿ ಮಂಗಲ ಬೋಲವಾವೆ, ಸೀತಾಕಾಂತ ಸ್ಮರಣ ಜಯ ಜಯ ರಾಮ.